ಅನ್ಕೆ ನಡೆದಂತ ರೈಸಲ್ಲಿ 4ನೇ ಸುತ್ತಲ್ಲಿ ಹಾ, ಇಡೀ ರೇಸ್ ಹಾಕಡಕ್ಕೆ ಹೆಸರಾದಂತ ಸಿಪಾಯಿ ದೊಡ್ಡಮ್ಮಗೆ ಹಾ, ಹೆಜ್ಜೆ ಹಾಕಂತರಲ್ಲಿ ಸೋತು ಹಾ. ಪ್ರೇಸ್ ಒಳಗೆ ಹೋಗ್ಬೇಕಾರೆ ಹೊರಗೆ ಬಂದಿದೀವಿ. ನಮ್ಮ ದೊಡ್ಡೆತ್ತು ಕದರ್ ಇದ್ದಂತ ಸಮಯದಲ್ಲಿ ಈಗ ಒಂದು 2-3 ವರ್ಷದ ಹಿಂದೆ ಹಾ, ಬಹಳ ಫ್ರೇಸ್ಗಳು ನೋಡಿದೀವಿ. ಕಂಟಿನ್ಯೂಸ್ಲಿ ಒಂದು 8-10 ಫ್ರೇಸ್ ಹಾ. ಕಂಟಿನ್ಯೂಸ್ಲಿ ಹೊಡೆದಿದ್ದೀವಿ. ತೇಗೂರ್ ಪಿಚ್ ತನಕನೂ ಕಂಟಿನ್ಯೂಸ್ಲಿ ಫ್ರೇಸ್ ಹೊಡೆದಿದ್ದೀವಿ. ನಮ್ಮ ಮಕ್ಕಳು ಬೇರೆ ಅಲ್ಲ, ಇವು ಬೇರೆ ಅಲ್ಲ. ನಾವು ರೈತರ ಮಕ್ಕಳಾಗಿ ಮೂಕ ಪ್ರಾಣಿಗಳನ್ನ ಸಾಕ್ಬೇಕಾಯ್ತು ನಮ್ಮ ಧರ್ಮ. ಅದಕ್ಕೋಸ್ಕರ ನಾವು ಪ್ರಾಣಿಗಳನ್ನ ಸಾಕ್ತಾ ಇದೀವಿ ಸರ್. ಸ್ನೇಹಿತರೆ ನೋಡಿ, ತುಂಬಾ ಜನ ತುಂಬಾ ತರ ಕಮೆಂಟ್ ಮಾಡ್ತಾರೆ. ಸ್ನೇಹಿತರೆ, ವಿಶೇಷವಾಗಿ ನೀವು ಯಾವ ಎತ್ತನ್ನ ಪ್ರೀತಿಯಿಂದ ಇಷ್ಟಪಟ್ಟು ಕಮೆಂಟ್ ಮಾಡಿದ್ದನ್ನ ನಾನು ಹುಡುಕೊಂಡೋಗಿ ತುಂಬ ಎತ್ತುಗಳನ್ನ ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಶಬರಿ ಎತ್ತಿಂದು ವಿಡಿಯೋ ಮಾಡಿ ಅಂತ ತುಂಬ ಕಮೆಂಟ್ ಮಾಡ್ತಿದ್ದಾರೆ. ಮತ್ತು ಅದೇ ರೀತಿಯಾಗಿ ಮೈಸೂರು ರಾಣಿ ಎತ್ತಿನ ವಿಡಿಯೋ ಮಾಡಿ ಅಂತೇಳಿ ತುಂಬ ಕಮೆಂಟ್ ಮಾಡ್ತಿದ್ದಾರೆ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ನಿಮ್ಮ ನೆಚ್ಚಿನ ಒಂದು ಎತ್ತಿದೆ ನನ್ನ ಮುಂದೆ. ಈ ಎತ್ತಿನ ಒಂದು ಹೆಸರನ್ನ ಪ್ರಾಸಬದ್ಧವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಮ್ಮ ಮುಂದೆ ನಿಂತಿದೆ ನೋಡಿ, ಬ್ರ್ಯಾಂಡ್ ಕದರ್. ಸ್ನೇಹಿತರೆ, ಬ್ರ್ಯಾಂಡ್ ಕದರ್ ಎತ್ತಿನ ವಿಡಿಯೋ ಮಾಡೋಕ್ಕೆ ನಾವು ಇವತ್ತು ಬೇಲೂರಿನ ಸಮೀಪದಲ್ಲಿರುವ ಹೆಬ್ಬಾಳ್ ಅಂತ ಸ್ನೇಹಿತರೆ ಒಂದು ವಿಶೇಷವಾದ ಗ್ರಾಮ. ಬೇಲೂರಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ಆ ಗ್ರಾಮದಲ್ಲಿ ಇದೀವಿ ಸ್ನೇಹಿತರೆ. ನೋಡಿ, ಇವ್ರ ಮನೆಯಲ್ಲಿ ಕದರ್ ಅಂತ ಒಂದು ಎತ್ತಿತ್ತು. ಆ ಕದರ್ ಎತ್ತಿನ ಒಂದು ಸ್ಥಾನವನ್ನು ತುಂಬುವುದಕ್ಕಾಗಿ ಒಂದು ಹಳ್ಳಿಕಾರ್ ತಳಿಯ ಎತ್ತನ್ನು ತಗೊಂಬಂದು ಅದಕ್ಕೆ ಬ್ರ್ಯಾಂಡ್ ಕದರ್ ಅಂತ ಹೆಸರಿಟ್ಟಿದ್ದಾರೆ. ಈ ಎತ್ತು ಕರುಗಳ ರೇಸಲ್ಲಿ 13 ಬಹುಮಾನಗಳನ್ನು ಗೆದ್ದಿತ್ತು ಸ್ನೇಹಿತರೆ. ಅದ ನಂತರ ಈಗ ತಾನೇ ಕಡೆಯಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡೆತ್ತಿನ ರೇಸಲ್ಲಿ ಓಡ್ತಾ ಇದೆ. ಅದರಲ್ಲಿ 2 ಪಾಯಿಂಟ್ ಗಾಡಿಯಲ್ಲಿ ಬಹುಮಾನಗಳನ್ನು ಗಳಿಸಿದೆ ಸ್ನೇಹಿತರೆ. ಇನ್ನೊಂದು ಜೋಡಿ ಎತ್ತಿನ ಗಾಡಿಯಲ್ಲಿ ಬಹುಮಾನ ಗಳಿಸಿದೆ. ನೋಡಿ, ಅದ್ರ ಮಾಲೀಕರೆಲ್ಲ ಇದ್ದಾರೆ. ಕದರ್ ಎತ್ತನ್ನು ಸಾಕಕ್ಕೆ ಇವರಿಗೆ ಏನು ಪ್ರೇರಣೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಬ್ರ್ಯಾಂಡ್ ಕದರ್ ಎತ್ತಿನ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಪ್ರಾಪರ್ ಎಲ್ಲ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಎತ್ತು, ನಿಮ್ಮ ಊರಿನ ಸೊಗಡು. ನಿಮ್ಮ ಬೇಲೂರು ಅಂದರೆ ಇದು ಶಿಲ್ಪಕಲೆಗಳ ತವರೂರು ಅಂತಾರೆ. ಈ ಊರಿನ ಸಮೀಪದಲ್ಲಿರುವ ನಿಮ್ಮ ಗ್ರಾಮ, ಇಲ್ಲಿನ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ಕೊಡಿ ಸರ್. ಇಲ್ಲಿನ ವಿಶೇಷತೆ ಅಂತಂದ್ರೆ ನಾವು ರೇಸ್ ಎತ್ತನೆ ಕಟ್ಟಿರೋಂಥದ್ದು. ನಮ್ಮ ಊರು ಸುತ್ತಮುತ್ತ ಯಾರೋ ಬರೀ ಬೇಸಾಯಕ್ಕೆ ಅಂತ ಎತ್ತು ಸಾಕ್ತಾರೆ. ನಾವು ಪ್ರಾಪರ್ ಆಗಿ ರೇಸಿಗೆ ಅಂತಲೇ ನಮ್ಮ ಎತ್ತನ್ನು ಸಾಕಿರೋದು. ಇದರಲ್ಲಿ ಈ ಎತ್ತು ನಮ್ಮ ಹಳೆ ಎತ್ತೊಂದಿತ್ತು ಕದರ್ ಅಂತ. ಅದರಿಂದ ನಮಗೆ ಪ್ರೇರೇಪಣೆ ಆಗಿ ನಾವು ರೇಸಿಗೆ ಬಂದು ಈಗ ರೇಸ್ ಎತ್ತು ಸಾಕ್ತಾ ಇರೋದು. ಸರ್, ಹಳೆ ಎತ್ತು ನಿಮ್ಮಲ್ಲಿ ಕದರ್ ಅಂತ ಇತ್ತಲ್ವಾ ಸರ್? ಆ ಕದರ್ ಎತ್ತು ನಿಮ್ಮ ಮನೇಲಿ ಎಷ್ಟು ವರ್ಷ ಇತ್ತು ಸರ್? ನಮ್ಮ ಮನೇಲಿ ಒಂದು 4 ವರ್ಷ ಇತ್ತು. 4 ವರ್ಷ. ಸರ್, ಅದನ್ನು ಕೂಡ ರೇಸಲ್ಲಿ ಪಾಲ್ಗೊಳ್ತಿತ್ತ? ರೇಸಲ್ಲಿ ಪಾಲ್ಗೊಂಡು ಅದು ಅನೇಕ ಸತತವಾಗಿ 8 ಬಾರಿ ತೃತೀಯ ಸ್ಥಾನವನ್ನೇ ಹೊಡೆದು ಚಾಂಪಿಯನ್ ಅಂತಾನೆ ಹೆಸರು ಪಡೆದಿರೋಂಥ ಇತ್ತದು. ನೋಡಿ ಸ್ನೇಹಿತರೆ, ಇವ್ರು ಮೂಲತಃ ಕದರ್ ಅನ್ನ ಎತ್ತು ಇವ್ರ ಮನೆಯಿಂದ ಬಂದಿರುವಂತ ಒಂದು ಎತ್ತಾಗಿದೆ ನೋಡಿ. ಅದರ ಒಂದು ಪ್ರತಿರೂಪವಾಗಿ ಇನ್ನೊಂದು ಬ್ರ್ಯಾಂಡ್ ಕದರ್ ಅಂತ ಎತ್ತನ್ನ ಸಾಕಿದ್ದಾರೆ. ಸರ್, ಈ ಎತ್ತಿಗೆ ಬ್ರ್ಯಾಂಡ್ ಕದರ್ ಅಂತ ಹೆಸರಿಡಕ್ಕೆ ಕಾರಣ ಏನು ಸರ್? ಮೊದಲನೇ ಬಾರಿ ಕದರನ್ನ ಎತ್ತು ಬರೋಕ್ಕೆ ಕಾರಣನೇ ನಮ್ಮ ಹಳೆಯ ಸ್ನೇಹಿತ ಒಬ್ಬ ಇದ್ದ, ಲೋಹಿತ್ ಅಂತ. ಇಡೀ ರೇಸ್ ಅಖಾಡದಲ್ಲಿ ಲೋಹಿತ್ ಅನ್ನೋ ಹೆಸರು ಅಜರಾಮರ. ಯಾವುದೇ ಎತ್ತಾಗ್ಲಿ, ಯಾವುದೇ ಅಖಾಡ ಆಗಲಿ, ಅವ್ನ ಗಾಡಿ ಹೊಡೆಯೋದ್ರಲ್ಲಿ ನಂಬರ್ 1 ಚಾಂಪಿಯನ್ ಡ್ರೈವರ್ ಅವರು. ಅವ್ರ ಕಡೆಯಿಂದ ನಮಗೆ ಕದರ್ ಎತ್ತನ್ನ ಸಾಕ್ಬೇಕು ಅನ್ನೋ ಹುಚ್ಚು ಬಂದಿದ್ದು. ಅವ್ರ ಜೊತೆನೆ ನಾವು ಕದರ್ ಫಸ್ಟ್ ಅವ್ರ ಮೇಲೆ ಇದ್ದಿದ್ದು. ಅವ್ರ ಜೊತೆ ರೇಸಿಗೆ ಹೋಗಿ 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 ನಮಗೂ ಎತ್ತು ಸಾಕ್ಬೇಕು ಅನ್ನೋ ಪ್ರೀತಿಯಿಂದ ನಾವು ಆ ಎತ್ತನ್ನೇ ತಗೊಂಡು ಫಸ್ಟು ಸಾಕಕ್ಕೆ ಹಿಡ್ದಿದ್ದು ಸರ್. ಅವರು ಬೈ ಮಿಸ್ಟೇಕ್ ಆಗಿ ಕಾರಣಾಂತರಗಳಿಂದ ಸಾವಿಗೀಡಾದ್ರು. ಅವ್ರ ಹೆಸರು ಉಳಿಸ್ಬೇಕು ಅನ್ನೋಕ್ಕೋಸ್ಕರ ಕದರನ್ನ ಎತ್ತಕೊಂಡು ಅದರಿಂದ ಪ್ರೇರೇಪಣೆ ಆಗಿ ಈ ಎತ್ತು ಅವರೇ ತಂದಿದ್ದು. ಸರ್, ಅಂದ್ರೆ ಅವ್ರದ್ದು ಯಾವ ಊರು? ಅವ್ರದ್ದು ಅಕ್ಕಿಹಳ್ಳಿ ಅಂತ, ಪಕ್ತೂರು. ಅವ್ರ ಪ್ರೇರೇಪಣೆ ಆಗಿ ಅವರೇ ತಂದಂತ ಎತ್ತಿದ್ದು. ಅವರೇ ಕೊಡ್ಸಿ ಮೊದಲನೇ ಬಾರಿ ಕರ್ಗುಳ್ ರೇಸಲ್ಲಿ ಪ್ರಥಮ ಸ್ಥಾನವನ್ನ ಅವರೇ ಹೊಡೆದಂತ ಎತ್ತಿದ್ದು.
ಓಕೆ ಸ್ನೇಹಿತರೆ, ನೋಡಿ ಒಂದೊಂದು ಎತ್ತುಗಳ ಹಿಂದೆ ಎಂತೆಂಥ ಒಂದು ಅಂದರೆ ಕಥೆ ಇರುತ್ತೆ ಅಂತೇಳಿ ಲೋಹಿತ್ ಅಂತ ಅಕ್ಕಿಹಳ್ಳಿ ಗ್ರಾಮದವರು ಸ್ನೇಹಿತರೆ. ಅವರು ಕದರ್ ಎತ್ತಿನ ಮಾಲೀಕರಾಗಿ ತುಂಬ ಬಹುಮಾನಗಳನ್ನು ಗೆದ್ದಿದ್ರು ಸ್ನೇಹಿತರೆ. ಅವರ ಒಂದು ಕೆಳಗೆ ಈ ಹುಡುಗರುಗಳು ಬೆಳೆದು ಇವತ್ತು ನಾವು ಕೂಡ ಅವರಂತೆ ಎತ್ತುಗಳು ಕಟ್ಟಬೇಕು ಅಂತ ಕಟ್ತಿದ್ದಾರೆ ಸ್ನೇಹಿತರೆ. ಅವ್ರು ಇವತ್ತು ಇಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೂಡ ಕೇಳ್ಕೊತೀವಿ, ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ. ನೋಡಿ ಅವರೇ ಈ ಎತ್ತನ್ನು ಕೊಡಿಸಿ ಇವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಸ್ನೇಹಿತರೆ. ಅದರಂತೆ ಎತ್ತುಗಳನ್ನು ಸಾಕ್ತಿದ್ದಾರೆ. ಅವರೇ ಪ್ರಥಮ ಬಾರಿಗೆ ಎತ್ತನ್ನು ಓಡಿಸಿ ಪ್ರಥಮ ಬಹುಮಾನ ಗಳಿಸೋಕ್ಕೆ ಕಾರಣ ಆಗಿದ್ರಂತೆ ಈ ಎತ್ತಿಗೆ. ಸರ್, ಇದು ಎಲ್ಲೆಲ್ಲಿ ಕರುಗಳಿದ್ದಾಗ ರೇಸಲ್ಲಿ ಪಾಲ್ಗೊಂಡಿತ್ತು? ಸರ್, ಅಜ್ಜಂಪುರ ಸೈಡು ಬಂಟೇನಹಳ್ಳಿ ಅಂತ ಒಂದಿದೆ, ಅಲ್ಲಿ ತೃತೀಯ ಸ್ಥಾನ ಹೊಡೆದಿತ್ತು. ಅದಾದ್ಮೇಲೆ ಕರ್ತಿಕೆರೆಯಲ್ಲಿ 5ನೇ ಸ್ಥಾನ, ಆಮೇಲೆ ಹೆಬ್ಬಾಲಲ್ಲಿ 2ನೇ ಸ್ಥಾನ, ಆಮೇಲೆ ರಾಗಿ ಬಸವನಹಳ್ಳಿಲಿ ಪ್ರಥಮ ಸ್ಥಾನ, ಆಮೇಲೆ ಸಾಲಿಗ್ರಾಮದಲ್ಲಿ ಪಾಯಿಂಟ್ ಗಾಡಿಲಿ ತೃತೀಯ ಸ್ಥಾನ. ಹೆಚ್ಚು ಕಮ್ಮಿ ಒಂದು 13 ಪ್ರೈಸ್ ಹೊಡೆದಿದೆ ಸರ್. ರಾಗಿ ಬಸವನಹಳ್ಳಿಲಿ ಸತತವಾಗಿ 6ನೇ ಅಲ್ಲಿನ ರೇಸಲ್ಲಿ ಪ್ರಥಮ ಸ್ಥಾನ. ಸರ್, ಅಂದ್ರೆ ಅವಾಗಿದ್ದು 6 ಇತ್ತ? 6 ಇತ್ತು ಸರ್ ಆಗ. ಸರ್, ಇಷ್ಟೆಲ್ಲ ಬಹುಮಾನ ಎಷ್ಟೆಲ್ಲ ಇದ್ದಾಗ ಗೆದ್ದಿದ್ದು? ಸರ್, 4 6 ಈ ಎತ್ತು ಅಲ್ಲಲ್ಲಿದ್ದಾಗ ಕರುಗಳ ರೇಸ್ ಕಮ್ಮಿ ನಡೀತಿದ್ದು, ಅಂಥ ಟೈಮಲ್ಲೇ 13 ಬಹುಮಾನ ಹೊಡೆದಿತ್ತು ಸರ್ ಇದು. ತುಂಬ ಖುಷಿ ಆಗುತ್ತೆ ಸರ್. ವಿಶೇಷವಾಗಿ ಕರುಗಳ ರೇಸಲ್ಲಿ ಗೆದ್ದು ಮತ್ತೆ ದೊಡ್ಡ ಕಾಡಕ್ಕೆ ಬಂದು ಅಲ್ಲಿ ಬಹುಮಾನ ಗಳಿಸೋದು ತುಂಬ ವಿಶೇಷ. ಅದರಲ್ಲೂ ದೊಡ್ಡ ಎತ್ತಿನ ರೇಸಲ್ಲಿ ಬಂದಮೇಲೆ ಮತ್ತೆ 3 ಬಹುಮಾನ ಗೆದ್ದಿದೆ ಅಂತ ಹೇಳ್ತಿದ್ರ ಸರ್. ಆ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಸರ್? ಆ ಎಕ್ಸ್ಪೀರಿಯನ್ಸು ದೊಡ್ಡ ಎತ್ತಿನ ಆಕಾರದಲ್ಲೂ ಈ ಎತ್ತು ಬಿತ್ತು ಅಂತಂದಾಗ ಒಂಚೂರು ದೊಡ್ಡ ಎತ್ತಿನವರಲ್ಲೂ ಭಯ ಅನ್ನೋದು ಹುಟ್ಟಿದೆ ಸರ್. ಅಷ್ಟ್ರ ಮಟ್ಟಿಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಮಾತ್ರ ಬಹಳ ಅಪಾರವಾಗಿದೆ. ಬಹಳ ಹೆಸರು ಮಾಡಿದಂಥ ಎತ್ತುಗಳಿಗೆ ಹೊಡೆದು ಹೆಸರು ಮಾಡಿದೆ. ಬಹಳ ಫೈಟ್ ಕೊಟ್ಟು ಮೊನ್ನೆ ತಾನೆ ಅನ್ಕೆ ನಡೆದಂಥ ರೈಸಲ್ಲಿ 4ನೇ ಸುತ್ತಲ್ಲಿ ಇಡೀ ರೇಸ್ ಆಕಡಕ್ಕೆ ಹೆಸರಾದಂಥ ಸಿಪಾಯಿ ದೊಡ್ಡಮ್ಮಗೆ ಹೆಜ್ಜೆ ಹಾಕಂತರಲ್ಲಿ ಸೋತು ಪ್ರೇಸ್ ಒಳಗೆ ಹೋಗ್ಬೇಕಾರೆ ಹೊರಗೆ ಬಂದಿದ್ದೀವಿ. ಮುಂದಕ್ಕೆ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಅಂದ್ರೆ ದೊಡ್ಡ ಎತ್ತಿನ ರೇಸಲ್ಲಿ ಯಾವ ಎತ್ತಿನ ಜೊತೆ ನೀವು ಪಾಲ್ಗೊಂಡಿರೋದು? ಸರ್, ಪಕ್ಷಿ ಅಂತ ಒಂದಿದೆ, ಅದರಲ್ಲಿ ಕೆಸ್ವಿನ್ ಮಲ್ಲಿ, ಕಸಿ ಮತ್ತೆ ಇದು ಗೂಳಿ ಒಳಗೆ 3ನೇ ಸ್ಥಾನ 4ನೇ ಸ್ಥಾನ ಹೊಡೆದಿದ್ದೀವಿ. ಆಮೇಲೆ ಇದು ಸಾಲಿಗ್ರಾಮದಲ್ಲಿ ಪಾಯಿಂಟ್ ಗಾಡಿಲಿ ದೊಡ್ಡ ಎತ್ತಿನ ಆಕಾರದಲ್ಲಿ ಬಲರಾಮ ಅನ್ನೋ ಎತ್ತಿನ ಜೊತೆ 3ನೇ ಬಹುಮಾನ ಹೊಡೆದಿದ್ದೀವಿ. ಆಮೇಲೆ ಇತ್ತೀಚೆಗೆ ನಡೆದಂಥ ಪಾಯಿಂಟ್ ಗಾಡಿಲಿ ಒಂದಲ್ಲಿ ಅರ್ಕಲಗೂಡ ಸೈಡಲ್ಲಿ ಅಲ್ಲೊಂದು 4ನೇ ಬಹುಮಾನ ಹೊಡೆದಿದ್ದೀವಿ ಸರ್. ಸರ್, ಅಂದ್ರೆ ನೀವು ಎಷ್ಟು ವರ್ಷ ಆಗಿರ್ಬೋದು ದೊಡ್ಡ ಎತ್ತಿನ ರೇಸಲ್ಲಿ ಭಾಗವಹಿಸಕ್ಕೆ ಸ್ಟಾರ್ಟ್ ಮಾಡಿ? ಸರ್, ದೊಡ್ಡ ಎತ್ತಿನ ರೇಸಿನ ಆಕಾರದಲ್ಲಿ ಹೆಚ್ಚು ಕಮ್ಮಿ 6-7 ವರ್ಷದಿಂದ ಭಾಗವಹಿಸ್ತಿದ್ದೀವಿ. ನಮ್ಮ ದೊಡ್ಡ ಎತ್ತು ಕದರ್ ಇದ್ದಂಥ ಸಮಯದಲ್ಲಿ ಈಗ ಒಂದು 2-3 ವರ್ಷದಿಂದ ಭಾಳ ಫ್ರೇಸ್ಗಳು ನೋಡಿದ್ದೀವಿ. ಕಂಟಿನ್ಯೂಸ್ಲಿ ಒಂದು 8-10 ಫ್ರೇಸ್ ಕಂಟಿನ್ಯೂಸ್ಲಿ ಹೊಡೆದಿದ್ದೀವಿ. ತೇಗೂರು ಪಿಚ್ ತನಕ ಕಂಟಿನ್ಯೂಸ್ಲಿ ಫ್ರೇಸ್ ಹೊಡೆದಿದ್ದೀವಿ. ಈ ಎತ್ತಲ್ಲಿ ಎಷ್ಟು ವರ್ಷ ಆಯ್ತು? ಈ ಎತ್ತಲ್ಲಿ ಈಗ ಒಂದು ರೀಸೆಂಟಾಗಿ 1 ವರ್ಷ ಆಯ್ತು ಸರ್. ಒಂದು ವರ್ಷಕ್ಕೆ 3 ಬಹುಮಾನ 3 ಬಹುಮಾನ ಹೊಡೆದಿದ್ದೀವಿ ಸರ್. ಎರಡು ಆಕಾರದಲ್ಲಿನ ಫ್ರೇಸ್ ಒಳಗೆ ಹೋಗ್ಬೇಕಾದ್ರೆ ಹೆಸರು ಮಾಡಿದಂಥ ಓರಿಗಳಿಗೆ ಸೋತು ಫ್ರೇಸ್ ಇಂದ ಹೊರಗೆ ಬಂದಿದ್ದೀವಿ ಅಷ್ಟೇ. ಇದು ಮೂಲತಃ ಹಳ್ಳಿ ಕಾರ್ ಅಲ್ವಾ? ಮೂಲತಃ ಹಳ್ಳಿ ಕಾರೇ ಸರ್. ಅರ್ಕಲಗೂಡ್ ಸೈಡ್ ಅಲ್ಲಿ ನಿರಂಜನ್ ಅನ್ನೋರ್ತಾ ಇತ್ತು. ಅದನ್ನ ನಮ್ಮ ಸ್ನೇಹಿತರು, ನಮ್ಮ ಇನ್ನೊಬ್ಬ ಇದಕ್ಕೆ ಮಾಲೀಕರಿದ್ದಾರೆ, ಅವರು ನಾವು ತರಕ್ಕೆ ಅಂತ ನೋಡಕ್ಕೆ ಅಂತ ಹೋಗಿದ್ರಿಂದ ನಮ್ಮ ಅಕ್ಕಿಹಳ್ಳಿ ಲೋಹಿತ್ ಅವ್ರು ಬಂದಿದ್ರು. ಅವರು ನಿಮಗೆ ಈ ಎತ್ತು ಚೆನ್ನಾಗುತ್ತೆ ತಾಳಿ ಅಂತಂದಾಗ ನಮ್ಮ ಹರ್ಷಣ್ಣ ಅಂತಿದ್ದಾರೆ, ಹರ್ಷಣ್ಣ ನಾವು ಎಲ್ಲ ಸೇರಿ ಇದನ್ನ ತಗೊಂಬಂದಿದ್ದು. ತಗೊಂಡು ಫಸ್ಟ್ನೇ ಕಾರಣದಲ್ಲೇ ಕರ್ತಿಕೆರೆಗೆ ಹಾಕಿದ್ದು. ಅದರಲ್ಲಿ ನಮಗೆ ಕರಿನ್ ರೇಸಲ್ಲಿ 5ನೇ ಬಹುಮಾನ ಕೊಟ್ಟು ಸ್ಟೇಜ್ ಹಚ್ಚಿತ್ತು. ಅಲ್ಲಿಂದ ಭರವಸೆಯಾಗಿ ಅದ್ರ ಜೊತೆ ಇದನ್ನ ಹಿಡ್ಕೊಂಡಿದ್ದು. ಇತ್ತೀಚೆಗೆ ಎಲ್ಲ ಟ್ರ್ಯಾಕ್ಟ್ರು ಎಲ್ಲ ಬಂದು ಬೇಸಾಯಕ್ಕಾಗಲಿ ಪ್ರತಿಯೊಂದಕ್ಕಾಗಲಿ ಎಲ್ಲದಕ್ಕೂ ಟ್ರ್ಯಾಕ್ಟ್ರು ಅದು ಇದು ಅಂತ ಬಳಸ್ತಾರೆ. ನಾವು ರೈತರ ಮಕ್ಕಳಾಗಿ ನಮಗೆ ನಮ್ಮ ಮಕ್ಕಳು ಹೇಗೋ ಈ ಮೂಕ ಪ್ರಾಣಿಗಳು ಆಗಿನೇ ನಮಗೆ ಇದು ನಮ್ಮ ಮಕ್ಕಳು ಬೇರೆ ಅಲ್ಲ, ಇವು ಬೇರೆ ಅಲ್ಲ. ನಾವು ರೈತರ ಮಕ್ಕಳಾಗಿ ಮೂಕ ಪ್ರಾಣಿಗಳನ್ನ ಸಾಕ್ಬೇಕಾಯ್ತು ನಮ್ಮ ಧರ್ಮ. ಅದಕ್ಕೋಸ್ಕರ ನಾವು ಪ್ರಾಣಿಗಳನ್ನ ಸಾಕ್ತಾ ಇದೀವಿ ಸರ್. ಸರ್, ಇದರಲ್ಲಿ ಮನೆ ಕೆಲಸ ಮಾಡಿಸ್ತೀರಾ? ಮನೆ ಕೆಲಸ ಕಮ್ಮಿ ಸರ್, ಆದ್ರೂ ನಮ್ಮ ಜಮೀನ್ ಬೇಸಾಯಕ್ಕೆಲ್ಲ ಬಳಸ್ತೀವಿ ನಾವು. ಒಟ್ಟು ಬೇಸಾಯ ಮಾಡೋ ಮುಖಾಂತರನೇ ಇದು ಎತ್ತಿನಗಾಡಿ ರೇಸಲ್ಲಿ ಪಾಲ್ಗೊಳ್ತೀವಿ? ಹಾಂ ಸರ್, ಪಾಲ್ಗೊಳ್ತಾ ಇದ್ದೀವಿ. ತುಂಬ ಖುಷಿ ಆಯ್ತು ಸ್ನೇಹಿತರೆ. ನೋಡಿ, ರೈತರ ಮಕ್ಕಳಾಗ್ಬಿಟ್ಟು ನಾವು ಯಂತ್ರೋಪಕರಣಗಳು ಬಂದು ಇತ್ತೀಚಿನ ದಿನಗಳಲ್ಲಿ ಪಶುಗಳನ್ನು ಪೋಷಣೆ ಮಾಡೋದು ತುಂಬ ಕಮ್ಮಿ ಆಗಿದೆ. ನಾವುಗಳು ಯಾವುದೇ ರೀತಿಯಾಗಿ ಏನೇ ಯಂತ್ರೋಪಕರಣಗಳು ಹೆಚ್ಚಾಗಿ ಬಂದ್ರೂ ಕೂಡ ನಮ್ಮ ಮನೆಯಲ್ಲಿ ರೇಸಿನ ಮುಖಾಂತರನಾದರೂ ನಾವು ಎತ್ತುಗಳನ್ನು ಕಟ್ತೀವಿ ಅನ್ನೋ ಉದ್ದೇಶವಾಗಿ ಮಾತಾಡ್ತಿದ್ದಾರೆ ಸ್ನೇಹಿತರೆ. ನೋಡಿ, ಈ ಥರ ಜೋಡಿ ಎತ್ತಿನ ಗಾಡಿ ರೇಸ್ ಒಂದು ವಿಶೇಷ ಯಾವ ಥರ ಇದೆ ಅಂದರೆ ಮೂಕ ಪ್ರಾಣಿಗಳನ್ನು ಒಂದು ಪೋಷಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಸ್ನೇಹಿತರೆ. ಇಲ್ಲ ಅಂದಿದ್ರೆ ಎತ್ತುಗಳನ್ನು ಸಾಕೋರು ಕಮ್ಮಿ ಆಗಿಬಿಟ್ಟಿರೋರು. ಎಲ್ಲರ ಮನೆಯಲ್ಲೂ ಟ್ರ್ಯಾಕ್ಟರ್ ಇದೆ. ಇವತ್ತು ಎಲ್ಲರೂ ನೀವೆಲ್ಲ ತಿಳ್ಕೊಂಡಿರ್ತೀರ. ಇದನ್ನು ತುಂಬ ವಿಡಿಯೋಗಳಲ್ಲಿ
ಹೇಳ್ತಾನೆ ಇರ್ತೀನಿ. ನೋಡಿ ಸ್ನೇಹಿತರೆ, ಆ ಥರ ಒಂದು ಉದಾಹರಣೆಗೆ ಹೆಬ್ಬಾಳು ಗ್ರಾಮಸ್ಥರು ಕೂಡ ಸೇರ್ತಾರೆ. ಎತ್ತಿನ ಗಾಡಿ ರೇಸಿನ ಮುಖಾಂತರ ಈ ಥರ ಹಳ್ಳಿಕಾರ ಆಗಿರ್ಬೋದು, ಗೂಳಿ ಆಗಿರ್ಬೋದು, ಅಮೃತ್ ಮಲ್ ಆಗಿರ್ಬೋದು, ಕಿಲ್ಲರಿ ಆಗಿರ್ಬೋದು, ಅನೇಕ ಪಶುಗಳ ಒಂದು ಪೋಷಣೆ ಆಗ್ತಿದೆ. ಇವರೆಲ್ಲ ಪೋಷಕರು ಸ್ನೇಹಿತರೆ, ಪಶುಗಳನ್ನು ತುಂಬಾ ಚೆನ್ನಾಗಿ ಸಾಕ್ತಿದ್ದಾರೆ. ನಾವೊಬ್ರು ಮಾಲೀಕರಲ್ಲ, ನಮ್ಮ ಎತ್ತನ್ನ ನೋಡ್ಕೊಳ್ಳೋಂತ, ನಾವ್ ಇಲ್ದಿರೋ ಸಮಯದಲ್ಲಿ ನೋಡ್ಕೊಳ್ಳೋಂತ ನಮ್ಮ ಹುಡುಗರು ಎಲ್ಲರೂ ಇದಕ್ ಮಾಲೀಕರೇ. ನಾವೊಬ್ರು ಮಾಲೀಕರು ಅಂತ ಹೇಳಲ್ಲ. ಹಾಗಾಗಿ ಈ ಎತ್ತು ನಮಗೆ ಒಬ್ರಿಗೆ ಸೇರ್ಪಟ್ಟಿದ್ದಲ್ಲ, ನಮ್ಮ ಇಡೀ ಊರಿಗೆ ಸೇರ್ಪಟ್ಟಿದ್ದು, ನಮ್ಮ ಹುಡುಗರಿಗೆ ಸೇರ್ಪಟ್ಟಿದ್ದು. ಇವತ್ತು ಹುಡುಗರಿಂದಾನೇ ನಾವು, ನಮ್ಮಿಂದಾನೇ ಹುಡುಗರು. ಅದಕ್ಕೋಸ್ಕರ ಈ ಎತ್ತು ನಮ್ಮ ಹುಡುಗರಿಗೆ ಎಲ್ಲರಿಗೂ ಸೇರ್ಪಟ್ಟಿದ್ದು, ಎಲ್ಲರೂ ಮಾಲೀಕರೇ. ನಿಜ ಸರ್, ಇದು ತುಂಬಾ ಮುತ್ತಿನಂತ ಮಾತು. ಇವತ್ತು ಯಾರೋ ಒಬ್ಬರಿಂದ ಒಂದು ಎತ್ತನ್ನು ಮೇಂಟೈನ್ ಮಾಡೋಕೆ ಆಗಲ್ಲ, ಆ ಥರ ಒಂದು ಪರಿಸ್ಥಿತಿ ಇದೆ. ಇವತ್ತು ಸುಮಾರು ಒಂದು 10-15 ಜನ ಹುಡುಗರೆಲ್ಲ ಸೇರಿದ್ರೇ ಒಂದು ಎತ್ತನ್ನು ಪಾಲನೆ ಪೋಷಣೆ ಮಾಡೋಕ್ಕೆ ಸಾಧ್ಯ. ಓನರ್ ಆಗಿದ್ದವರು ಯಾರೋ ಸುಮ್ಮನೆ ನಿಂತಿರ್ತಾರೆ ಅಷ್ಟೇ. ಅದರದ್ದು ದಿನನಿತ್ಯ ಕರ್ಮನೆಲ್ಲ ನೋಡೋರು ಆ ಎತ್ತಿನ ಅಭಿಮಾನಿಗಳೇ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ನೋಡಿ, ಈ ಬ್ರ್ಯಾಂಡ್ ಕದರ್ ಎತ್ತಿನ ಮನೆಯಲ್ಲಿ ಇನ್ನೊಂದು ಹೊಸದಾಗಿ ಒಂದು ಹಳ್ಳಿ ಕರ್ತಳಿಯ ಹಾಲು ಅಲ್ಲಿನ ಕರು ಇದೆ ಸ್ನೇಹಿತರೆ. ಇನ್ನೊಂದು ವಿಶೇಷ ಏನಂದ್ರೆ, ಇವರ ಮನೆಯಲ್ಲಿ ತಗೊಂಬಂದು ಇವರು ಭಾಗವಹಿಸಿದ ಮೊದಲನೆಯ ಅಖಾಡದಲ್ಲೇ ಅದು ತೃತೀಯ ಬಹುಮಾನವನ್ನು ಗಳಿಸಿದೆ ಸ್ನೇಹಿತರೆ. ಒಂದು ವಿಶೇಷವಾದ ಎತ್ತು.